ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಲಡಾಖ್ ಒಂದೇ ವಾರ ಆಗಿರೋದು, ಮನೆಗೆ ಬಂದು ಒಂದು ವಾರ ಗ್ಯಾಪ್ ತೊಗೊಂಡು ಮತ್ತೆ ಒಂದು ಕೇರಳ ರೈಡ್ ಹೋಗ್ತಿದ್ದೀವಿ. ಸಡನ್ ಪ್ಲ್ಯಾನು, ನಮ್ಮ ಕಲ್ತಿದ್ದು ಪ್ಲ್ಯಾನ್ ಆಗಿತ್ತು. ಈ ಥರ ಹೋಗೋಣ ಬೈ ತುಂಬ ಇಷ್ಟ. ಮಳೆ ಬೇರೆ ಬರ್ತಾಯಿದೆ, ವೆದರ್ ಬೇರೆ ಚೇಂಜ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವೇನು ಟಕ್ ಅಂತ ಫುಲ್ಲು ಹೊಟ್ಬಿಟ್ಟಿದ್ದೀವಿ. ಎಲ್ಲ ನಾವೊಂದು ಕೋರ್ ಟೀಮ್ ಅಂತ ಇರುತ್ತಲ್ಲ, ನಾವೆಲ್ಲ ಹೊಟ್ಟಿದ್ದೀವಿ. ಸೊ ಅದಕ್ಕೆ ಏನು ಅರ್ಜೆಂಟಲ್ಲಿ ಎಲ್ಲ ರೆಡಿ ಆಗಿರೋದು. ನಿನ್ನೆ ರಾತ್ರಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊಟ್ಟಿರೋದು. ಯಾವುದೇ ಥರ ಪ್ರಿಪ್ರೇಷನ್ ಇಲ್ಲ, ಸುಮ್ಮನೆ ಜೈ ಅಂತ ಹೊಟ್ಬಿಟ್ಟಿದ್ದೀನಿ. ಏನು ಮಾಡೋದು? ಬಟ್ ಆದರೆ ಹೆಂಗೆ ಗುರು ಲಡಾಖ್ ಮಾಡಿ ಆಗಲೇ ಒಂದು ವಾರ ಮನೇಲಿ ರೆಸ್ಟೋರೆಂಟ್ ಇಲ್ಲ ಜಾಲಿ ನಾವು ಅಷ್ಟೇ. ಈಗ ಹೋಯ್ತಾರದೆ ಅಂದ ಒಂದು ವಾರ ಮನೆ ಮಕ್ಕ ತೋರಿಸ್ತಾ ಹಿಂಗೆ ಅಂತ ಹೋಯ್ತಾ ಇದ್ದೀವಿ ಅಷ್ಟೇ. ಇಲ್ಲ ಒಂದು ಪ್ಲ್ಯಾನಿಂಗ್ ಇವರು ಅವಾಗಿಂದ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು ಕಲ್ತಿದ್ರು. ಸೊ ಹಿಂಗಾಗಿ ಹೋಗ್ತಾಯಿದ್ದೀವಿ ಅಷ್ಟೇ. ಸೊ ಜೈನವರಿಗೆ ಇದು ಫಸ್ಟ್ ಟೈಮ್ ಈ ಥರ ಸಿಟಿ ರೋಡೆಲ್ಲ ಬಂದು ಹೋಗ್ತಾರೆ. ಯಾವಾಗಲೂ ರಿಂಗ್ ರೋಡಲ್ಲಿ ಜಿ ಅಂತ ಹೋಗ್ತಾಯಿದೆ. ಈ ಸತಿ ನಾವು ಹೊಸೂರು ರೋಡ್ ತೊಗೊಳೋದ್ರಿಂದ ಈ ರೂಟ್ ತೊಗೊಂಡಿದ್ದೀವಿ. ಎಲ್ಲ ಹೋಗ್ತಾಯಿದ್ದೀವಿ. ನೋಡ್ತೀರಾ ಯಾರ್ಯಾರು ಬರ್ತಾರೆ ಅಂತ. ನಮ್ಮ ಡೈರಿ ಸರ್ಕಲ್ ಹೊಸ ಫ್ಲೇವರು, ಡಬಲ್ ಡೆಕ್ಕರು. ಫಸ್ಟ್ ಟೈಮು ಕನ್ಫ್ಯೂಸ್ ಆಗೋಯಿತು ನನಗೆ ಯಾವ್ದು ಗುರಿದು ಅಂತ. ನೋಡಿದ್ದೆ ಲಡಾಖಲ್ಲಿದ್ದಾಗ ಓಪನ್ ಆಗಿತ್ತು. ಇವತ್ತು ನಾವು ಯಾರು ಇಲ್ಲದೆ ಟೈಮಲ್ಲಿ ನಾವು ಓಪನ್ ಮಾಡ್ತಾಯಿದ್ದೀವಿ. ಒಂದು ಖಾಲಿ ಇದೆ, ಏನೋ ಉಂಟು ಡಬಲ್ ಡೆಕ್ಕರ್ ಫ್ಲೇವರ್ ಅಂತ ಇದೆ ತುಂಬ ಕಡೆ. ಬಟ್ ಲಾಂಗ್ ಡಿಸ್ಟೆನ್ಸ್ ಡಬಲ್ ಡೆಕ್ಕರ್ ಇದೆ ಅಂತ ಅನಿಸುತ್ತೆ. ನಾನು ನೋಡಿಲ್ಲ. ಕೆಳಗಡೆ ಮೆಟ್ರೋ ಇದೆ, ಕೆಳಗಡೆ ಫ್ಲೇವರ್ ಇದೆ, ಕೆಳಗಡೆ ರೋಡ್ ಇದೆ, ಏನೋ ಇದೆ. ಒಟ್ಟಿನಲ್ಲಿ ಎಲ್ಲ ಕೆಳಗಡೆನೇ ಇರುತ್ತೆ. ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಮಾನ್ಸೂನಲ್ಲಿ ನಾವು ಆ್ಯಕ್ಚುಲಿ ಲಡಾಖಲ್ಲಿದ್ದು ಅಂದ್ಬಿಟ್ಟು ಇವಾಗ ಮಾನ್ಸೂನ್ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಮಾನ್ಸೂನ್ ರೈಡು ಡೈರೆಕ್ಟ್ ಕೇರಳಗೆ ಹೋಗ್ತಿದ್ದೀವಿ ಅಂತ ಹೇಳುತ್ತೆ ಅಂತ ಎಲ್ಲಿದ್ದಾರಪ್ಪ ಬಾಯ್ಸಿ. ಇಲ್ಲ ಕಾಯ್ತವ್ರೆ. ಯಾರು ಗೊತ್ತಾಯ್ತಲ್ವಾ? ಎಲ್ಲ ಯಾರು ಗೇರ್ಸ್ಗಳು ಹಾಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಎಲ್ಲ ಮೂಟೆನಾ? ಹೆಂಗೋ ಮೂಟೆ ಹಾಕ್ತೀನಿ. HSR ಇಟ್ಕೊಂಡು ಹೊರಡೆ ಹೋಗ್ಬಿಟ್ಟಿದ್ದೀನಿ. ಫ್ಲೇವರ್ ಹಾಕ್ಬಿಟ್ಟು ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ದೇವರೊಳಗೆ HSR ಇಟ್ಕೊಂಡಿದ್ದೆ. ಕ್ಯಾಮ್ರಾ ತೋರಿಸಲ್ಲ, ರೆಕಾರ್ಡ್ ತೋರಿಸ್ಲಾ? ಫ್ಲೇವರ್ ಅಲ್ಲಿ ಮಾತಾಡ್ಕೊಂಡು ಹಂಗೆ ಹೊಟ್ಟೋಗ್ಬಿಟ್ಟಿದ್ದೀನಿ. ಅಲ್ಲೇ ಕ್ಲಿಯರ್ ಗೊತ್ತಾಗುತ್ತೆ ರೇಟ್ ತಗೊಂಡ್ರಿ ಐತೆ. ನಾನು ಅದು ನೋಡಿಲ್ಲ. ಕೇರ್ಪುರಂ HSR ಲೇಔಟ್ ಅಂತಿತ್ತಲ್ಲ, ಸಿಲ್ಕ್ ಬೋರ್ಡ್ ಸಿಗುತ್ತೆ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದೀನಿ. ಯಾರು ನಿನ್ ಗಾಡಿನಾ? ಇಡ್ಕಿ ಅಲ್ಲ. ಅಲ್ಲ ನಿನ್ ಫಸ್ಟ್ ಸ್ಟಾಪ್ ಇಡ್ಕಿ ಅಲ್ಲ, ಯಾವ್ದಾದ್ರು ಪುಡ್ಕಿಗೆ ಹೋಗ್ಬೇಕಾಯ್ತದ ಅಷ್ಟೇ. ನೀನ್ ಹಿಂಗೆ ಅಲ್ಲ, ನಾನು ಇಡ್ಕಿ ತಗೊಂಡ್ ಹೊಡೆದ್ರೆ ಗಾಡಿ ಬೊಲೆರಲ್ಲಿ ಹಾಕೊಂಡ್ ಬರ್ಬೇಕಾಯ್ತದೆ. ಏನು ಬೇಡ ಬೇಡ ಬೇಡ, ನಾನು ನೀರು ಕುಡಿತೀನಿ ಅಷ್ಟೇ. ಯಾವ ಇದೆಯಾ? ಇದು ರಾಮು ಜಾಕೆಟ್ ಇದು. ಸೊ ನೋಡಿ, ಕೇರಳ ರೈಡ್ಗೆ ಎಲ್ಲಿ ಹೋಗ್ತೀವಿ ಏನು ಗೊತ್ತಿಲ್ಲ. ಎಲ್ಲ ಅನ್ಪ್ಲಾನ್ಡ್ ಇದು, ಎಲ್ಲಿ ಗೊತ್ತಿಲ್ಲ. ಎಲ್ಲ ನಮ್ಮ ಕಲ್ಕಿ ಏನೋ ಕರ್ಕೊಂಡು ಹೋಗ್ತೀನಿ ಅಂದರು. ಆದರ್ಶು ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂದವ್ರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಲಡಾಖಿಂದ ಬಂದು ಒಂದು ವಾರ ಆಗಿಲ್ಲ. ಇವ್ರು ನೋಡಿ ಗೋಪಾಲ ಬಂದವನೇ. ಗಾಡಿ ಚೆನ್ನಾಗಿದೆ ಅಲ್ವ? ಬೊಲಾರೋ ಅಂತೂ ನಿನ್ನ ತಲೆ ಕೆಡಿಸ್ಕೊ. ಬೊಲಾರೋ ಅಂತೂ ಕೊಡಿಸ್ತೀನಿ ನಾನು, ಓಕೆನಾ? ನಾವು ಅಷ್ಟೇ. ಜಾಕೆಟ್ಗಳು ಇರಲಿಲ್ಲ, ಏನಾರ ಅಡ್ಜಸ್ಟ್ ಮಾಡಿ ಹಳೆ ಜಾಕೆಟಲ್ಲಿ ಹಾಕೊಂಡು ಹೊಡ್ತಾ ಇದ್ದೀವಿ. ಜೈ ಶ್ರೀರಾಮ್. ಓಕೆ, TRK ಏನೋ ಗೊತ್ತಿಲ್ಲ, ಅನ್ಪ್ಲಾನ್ಡ್ ಆಗಿ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವೋ ಏನು ಮಾಡ್ತೀವೋ ಗೊತ್ತಿಲ್ಲ. ಲೆಟ್ಸ್ ಗೋ. TRK ಏನಕ್ಕೋ ಮ್ಯಾಪ್ ಫುಲ್ಲು ಬಾರೋ. ಜೈ ಕರ್ನಾಟಕ, ಬಾಯ್ ಕರ್ನಾಟಕ. ಓಕೆ, ಬೆಂಗಳೂರಲ್ಲಿ ಸಖತ್ ಮಳೆ, ಆದರೆ ತಮಿಳ್ನಾಡಲ್ಲಿ ಮಳೆನೇ ಇಲ್ಲ. ಬಟ್ ಆದರೆ ಮೋಡಗಳು ಅಷ್ಟೇ. ನೋಡಬೇಕು ಮಳೆ ಎಲ್ಲಿ ಸಿಗುತ್ತೆ ಅಂತ. ನೋಡಿ ನಮ್ಮ ಗೋಪಾಲ ಹೆಂಗೋಯ್ತವನೇ. ಹೌದೌದು. ಚೇಂಜ್ ಆಗಿಬಿಡುತ್ತೆ ವೆದರು.
ಏಯ್ ಎಂಥ ಟೇಸ್ಟ್ ಗೊತ್ತನೋ. ಏಯ್ ಬಾರಲ್ಲೋ, ಹೊಟ್ಟೆ ದೋಸೆ ಚೆನ್ನಾಗಿರುತ್ತಲ್ಲೋ. ಇಲ್ಲೆಲ್ಲ ಇದೆ, ಪೊಂಗಲ್ಲು, ರೈಸ್ ಬಾತು. ಪೂರಿ ಎಲ್ಲ ಇದೆ ಅಣ್ಣ. ಎಣ್ಣೆ ಇರಕ ಇಡ್ಲಿ ಪೊಂಗಲ್ ದೋಸೆ ರೈಸ್ ಬಾತ್ ವಡೆ ಎಲ್ಲ ಇದೆ ಅಂತ. ಅಂದ್ರೆ ಸೇಲಂ ನಿಯರ್ ತಿಂಡಿ ಮಾಡ್ಕೊಂಡು ಸುಖ ಭೋಜನಂ ಸುಖ ಪ್ರಾಣಂ ನೋಡಿ ಹೋಗ್ತಾ ಇದ್ದೀವಿ. ಏನೋ ಅನ್ಪ್ಲಾನ್ಡ್, ಎಲ್ಲಿ ಹೋಗ್ತೀವೋ ಏನು ಗೊತ್ತಿಲ್ಲ. ರಾಜೇಶ್ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅದು ಗೊತ್ತು, ಏನು ಪಿಕ್ಚರೇ ಗೊತ್ತಾಗ್ತಾಯಿಲ್ಲ, ಏನು ಹಿಡಿಯುತ್ತೆ ಅಂತ. ಸುಮ್ಮನೆ ಹೊಟ್ಬಿಟ್ಟಿದ್ದೀವಿ, ಮೆಂಟ್ಲು ಥರ ಹೊಟ್ಬಿಟ್ಟಿದ್ದೀವಿ. ಮನೇಲೆಲ್ಲ ಕೆರೆದಲ್ಲಿ ಉಗಿಸ್ಕೊಂಡು ನೋಡಲ್ಲ. ಅಲ್ಲ ಅಲ್ಲಿ ಬೆಂಗಳೂರಲ್ಲಿ ನೋಡಿದ್ರೆ ಮಳೆ, ಇಲ್ಲಿ ನೋಡಿದ್ರೆ ಮಳೆನೂ ಇಲ್ಲ, ಸೆಕೆ ಇಲ್ಲಿ. ಏನು ಗುರು ಅಲ್ಲ, ಆ ಕಡೆ ನೀನು ಕೊಡೈ ರೂಟ್ ತೊಗೊಂಡ್ರೆ ಮಳೆ ಸಿಗುತ್ತೆ. ಇದೆಲ್ಲ ಇದೆಯಾ ಏನೋ ಅರ್ಥನೇ ಆಗಲ್ಲ. ಬೈ ಇವಾಗ ಹೇಳಿ ಬೈ, ಎಲ್ಲಿ ಕರ್ಕೊಂಡು ಹೋಗ್ತೀರತ್ತ? ಇಡ್ಕಿ ಅಂತ ಹೇಳ್ತಾರೆ. ಇಡ್ಕಿಲಿ ಏನೈತೆ ಬರೀ? ಗ್ರಾಸ್ಲ್ಯಾಂಡಾ? ಹೆಸ್ರುಘಟ್ಟ ಗ್ರಾಸ್ಲ್ಯಾಂಡ್ ಹೋಗ್ಬೋದಾಯ್ತು. ಓ 425 ಇದೆಯಂತ. ಇನ್ನು 425 ಇಡುಕಿಗೆ ಇನ್ನೂ ಜಾಸ್ತಿ ಇದೆ. ಇನ್ನೂ ಜಾಸ್ತಿ ಇದೆಯಂತೆ. 360 ಇಡುಕಿ ಹೋಗಲ್ಲ, ಇಲ್ಲೇ ಇಲ್ದೇನೆ. ಭೂಮಿ ಅದೇ ಕೇಳಪ್ಪ. ಕೇಳಿ ಎಂಟ್ರಿ ಆಗ್ತೀವಾ? ಭೂಮಿ ಬೋಡಿ ಮುಟ್ಟಿನೇ ಆಯಿತು. ಯಾವುದೋ ಐತೆ. ಟೂ ವೀಲರ್ ಲೈನ್ ಇದು. ಟೂ ವೀಲರ್ ಲೈನ್ ಹೌದಲ್ಲೇ, ನಾನು ಕರೆಕ್ಟ್ ಹೋಗ್ತಾ ಇದ್ದೀನಿ ನೋಡ್ದ. ಇದು ಏನಕ್ಕೆ ಅಂದರೆ ಇದು ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಘಾಟ್ ಇದು, ಬ್ರೇಕ್ ಹಿಡಿಯಲ್ಲ, ಲಾರಿ ಹೊಡೆದು ಬ್ರೇಕ್ ಫೇಲ್ ಆಗುತ್ತೆ ಅಂದ್ಬಿಟ್ಟು ಈ ಥರ 2 ಗಾಡಿಗೂ ಇದು ಮಾಡೋರೆ. ಇಲ್ಲಿ ಹೇಳ್ತಾ ಇರ್ತಾರೆ ನೋಡಿ ಇಲ್ಲಿ ಹೇಳ್ತಾ ಇರ್ತಾರೆ, ಮೆಲ್ಲಪ್ಪ ಬ್ರೇಕ್ ಚೆಕ್ ಬಂದೆ ಅಂತ ನೋಡಲಿ ನೋಡಿ ಹೇಳ್ತಾರ. ಹಂಗಣ ರೆಸ್ಟೋರೆಂಟ್ ಹಾಕಿ ಓ ಇಲ್ಲೊಂದ್ಸೆ ಸಿಕ್ಕ ಒಂದ್ಸೆ ಟೀ ಕುಡ್ದಿದ್ದೋ ಗೊತ್ತಾನೆ ಇಲ್ಲಿ ನಿಂತ್ಬಿಟ್ಟು. ನೀನು ಬಂದಿದ್ದ ಸಿಕ್ಕ, ನಾನು ಟೀ ಕುಡ್ದಿದ್ವಲ್ಲ ಒಂದ್ಸಲ. ಅಯ್ಯಪ್ಪ ಇಲ್ಲಿ ನೋಡಿಲಿ ಬಿದ್ದೋಗ್ಬಿಟ್ಟವನೇನು ಸತ್ತೋಗೋನೋ ಬದುಕೋನೋ ಗೊತ್ತಿಲ್ಲ. ಎಣ್ಣೆ ಹೊಡೆದೋನೋ ನನಗೆ ಗೊತ್ತಿಲ್ಲ. ಏನು ಟೂ ವೀಲರ್ ಟೂ ವೀಲರು ಏನು ರಕ್ತ ಬಂದಿಲ್ಲ, ಬಟ್ ಕಾಲು ಕೈಯೆಲ್ಲ ಶೇಕ್ ಮಾಡ್ತಾವ್ರೆ, ಚೋಚ ಎಲ್ಲ ಬಿದ್ದೋಗೈತೆ. ಸೈಡಾಗ ಇಬ್ಬರಿಗೆ ಏಟಾಗಿದೆ. ಎನ್ಸೋಣದು ಆ್ಯಂಬುಲೆನ್ಸ್ ಫೋನ್ ಮಾಡ್ತಾರೋ ನೋಡೋಣ. ನಾವು ಇಲ್ಲ ಮಾಡೋಣ. ಇವ್ರು ಲಾಯರ್ ಬೇರೆ ಬಂದವರಲ್ಲ, ಗಾಡಿ ಪಲ್ಸರ್ ಗಾಡಿ ಐತೆ, ಲಾಯರ್ ಬಂದವ್ರೆ. ಬ್ಲಡ್ ಗಿಡ್ ಏನು ಬಂದಿಲ್ಲ, ಬಟ್ ಸುಮ್ಮನೆ ಏನಾಗಿದೆ ಗೊತ್ತಾಗ್ತಿಲ್ಲ. ಕಣ್ಣೆಲ್ಲ ಬಿಟ್ಟು ನೋಡ್ತಾವನಲ್ಲೋ. ಇಲ್ಲಿ ಯೂಟರ್ನು, ಇಲ್ಲಿಂದ ಅದೇ ಇದ್ರದ್ದು ಬೆಟ್ರು ಎಲ್ಲಿ
ಏ ಪಾಪಲ್ಲೇ ಪಾರ್ಕಿಂಗ್ ಮಾಡೋನು, ನೀಟಾಗಿ ಪಾರ್ಕ್ ಮಾಡೋನು, ನೀಟಾಗಿ ಪಾರ್ಕ್ ಮಾಡೋನು. ಓಕೆ, ಮುನ್ನಾರ್ ಎಂಟ್ರಿ ಆಗಿದ್ದೀವಿ. ಇನ್ನೇನು ಇಲ್ಲಿಂದ ಸ್ವಲ್ಪ ದೂರ ಆದಮೇಲೆ ಚೆಕ್ ಪೋಸ್ಟ್ ಆದಮೇಲೆ ತಮಿಳ್ನಾಡು ಎಂಟು. ಇನ್ನು ಘಾಟ್ ಸೆಕ್ಷನ್ ಎಲ್ಲ ಸ್ಟಾರ್ಟು. ಹುಷಾರ್. ಇದೇ ಹೋಟ್ಲು ಚಿಲ್ಬರ್ಗ್. ಏನು ನಿನ್ಸೋಣ ಏನೆಲ್ಲ ಬರೀ ನೋಡು, ಬರೀ ಕಾರ್ ಅವರಲ್ಲೋ ನಮ್ಮಂತ ಇಲ್ಲ. ಅಲ್ಲಿ ಓಡೋದ್ರೆ ಕಾಣಿಸೋದು ನಿಂಗೆ, ಅದಕ್ಕೆ ಅವ್ನು ನಂಗೆ ಕಟ್ಟಿರೋದು. ವ್ಯೂ ಚೆನ್ನಾಗಿದೆ. ಏನಂತೀರಾ? ಅಲ್ಲಲ್ಲ, ಚೆಕ್ ಪೋಸ್ಟ್ ಅಂದ್ರೆ ಒಂದು ಟೀ ನಿಲ್ಸೋಣ ಗುರು, ಅದು ಚೆನ್ನಾಗಿರ್ತದೆ. ಸುಮ್ಮನೆ ಜಾಸ್ತಿ ಮಾತಾಡ್ಬಿಟ್ಟು ಕೇಳಿಸ್ಕೊತಾರೆ ಒಕೆಟ ಕಿಳಿ. ನೆಕ್ಸ್ಟ್ ಕೇರಳ, ಮುನ್ನಾರ್ ತೇಕಡಿ ಇರಕಲಂ ನೋಡಿ. ಇಲ್ಲಿಂದ ಈ ಡೌನ್ ಇಳಿದ ತಕ್ಷಣ ಅಲ್ಲೇ ಇರ್ತಾರೆ ಚೆಕ್ ಪೋಸ್ಟಲ್ಲಿ ನೋಡಿ. ಅದೇ, ಬಟ್ ನಮ್ಗೇನೋ ಬೈಕರ್ಸ್ ಹಿಡಿತಾರೆಲ್ಲ ಗೊತ್ತಿಲ್ಲ. ಲೈಟ್ ಆಫ್ ಮಾಡೋ ಸಿಕ್ಕೆ ನಮ್ಗೆ ಇಲ್ಲೇ ಕೂಗಿದ್ದು, ಇಲ್ಲಿಂದಲೇ ಕೂಗಿದ್ದು. ನಿಲ್ಸು ಬಂದರು, ಇಲ್ಲಿ ಬಂದು ಹಿಡ್ಕೊಂಡ್ರು. ಇಲ್ಲ ಕಣ, ಅಲ್ಲಿ ನೋಡ, ಇಲ್ಲಿ ಕೂಗ್ದ ಕಣ, ಇಲ್ಲಿ ಕೂಗಿದ್ರು. ಇಲ್ಲಿ ಬಂದು ಇಲ್ಲಿ ಲೆಫ್ಟಲ್ಲಿ ಬಂದು ಇಲ್ಲಿ ಹಿಡ್ಕೊಂಡ್ರು. ಬೆಳಿಗ್ಗೆ 6:30 ಬಿಟ್ಟಿದ್ದು, ಆವಾಗಲೇ 5:30 ಬಂದಿದ್ದೀವಿ. 5:30 ಹಂಗೆ ಊಟ ತಿಂಡಿ ಮತ್ತು ಗಾಡಿ ಒಂದು ಮನೇಲಿ TRK ಸ್ವಲ್ಪ ಚೈನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೊಂದು 40 ಮಿನಿಟ್ಸು. ಫೈನಲಿ ರೀಚ್ಡ್. ಮಳೆ ಬರೋ ಚಾನ್ಸ್ ಇದೆ ಪಕ್ಕ. ಮಳೆ ಬರೋಷ್ಟಿಗೆ ರೂಮ್ಗೆ ಹೋಗಿ ಸೇರ್ಕೊಬಿಡೋಣ. ಪೂಪರ ಮುನ್ನಾರ್. ಇಲ್ಲಿ ಎಲ್ಲೂ ಸಿಗೋಲ್ಲ, ಎಲ್ಲ ಕಡೆ ಇರೋಲ್ಲ. ಇದೆಲ್ಲ ಗೌರ್ಮೆಂಟು ತುಂಬ ದೂರ ಇರ್ತದೆ. ಹೈವೇಯಿಂದ ಅರ್ಧ ಕಿಲೋಮೀಟ್ರ್ ದೂರ ಇರ್ತದೆ. ಅದೇ ಕಣೋ, ಹೈವೇಯಿಂದ ಅರ್ಧ ಕಿಲೋಮೀಟ್ರ್ ದೂರ. ಏನು ನೋಡಿ, ಡ್ರಿಂಕ್ಸ್ ತರೋಕ್ಕೆ ಎಷ್ಟು ದೂರ ಬರಬೇಕು. ಇದು ಯಾವುದು ಘಾಟ್ ಸೆಕ್ಷನ್. ಎಲ್ಲ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ ಇವರೆಲ್ಲ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಎಣ್ಣೆ ಅಂಗಡಿಯವರು ಇವರೆಲ್ಲ ರೈಡ್ ಮಾಡೋಕ್ಕೆ ಬಂದವರು, ಎಣ್ಣೆ ಹೊಡೆಯಕ್ಕೆ ಬಂದವರು ಅಂತ. ಫಾರಿನ್ ಲೀಗ್ ಅಂದರೆ ಎಣ್ಣೆ ಅಂಗಡಿ ಹೆಸರು. ಲೈಟಾಗಿ ಡ್ರಿಸ್ಲಿ ರೈನ್ ಸ್ಟಾರ್ಟ್ ಆಗಿದೆ. ಫುಲ್ಲು ಟೀ ಎಸ್ಟೇಟಲ್ಲಿ ಹೋಗೋ ಫೀಲ್ ಬೇರೆ. ಕೇರಳ ಅಂದರೆ ಇನ್ನೊಂದು ಟೀ ಎಸ್ಟೇಟೆ. ಎಲ್ಲ ಇದೆ, ಬಟ್ ಆದರೆ ಒಬ್ಬರು ಇರೋಲ್ಲ. ಏನು ಮಾಡೋದು, ಇಷ್ಟೇ ಜೀವನ. ಎಂತೆಂಥ ವೆದರೆಲ್ಲ ನಾವು ಫೀಲ್ ಮಾಡಿರೋದು ಒಂದೇ, ಯಾರೂ ಇಲ್ವಲ್ಲ ಜೊತೆಯಲ್ಲಿ ಅಂತ. ಏನಂದ್ರಿ? ಪಾರ್ಕಿಂಗಾ? ಇವತ್ತಿನ ಫಸ್ಟ್ ಡೇ ಎಕ್ಸ್ಪ್ಲೋರ್ ಬಂದು ಯಾವುದು ಚದುರಂಗಪುರ ವ್ಯೂ ಪಾಯಿಂಟ್. ಡಾರ್ಮೆಟ್ರಿ, ಟೆಂಟ್ ಕ್ಯಾಂಪಿಂಗ್, ಜಿಪ್ ಸಫಾರಿ, ಟ್ರೆಕ್ಕಿಂಗ್. ಕೇರಳದಲ್ಲಿರೋ ವಿಂಡ್ ಮಿಲ್ ನೋಡು ಹೆಂಗೆ ಕಾಣಿಸ್ತೈತೆ.
ಫುಲ್ಲು ಗಾಳಿ. ಹೋಟೆಲ್ ಮಾರಯ್ಯ ಮರಿಯ ಹೇಳೋದು ಇಲ್ಲೇ ಐತಲ್ಲೋ ಎಷ್ಟೊಂದು ಸ್ಟೇಗಳು. ಓ ವಿಂಡ್ ಮೌಂಟ್. ಏನಿದೆಲ್ಲ ಏನು ಗುರು ಇದು? ಇದೆಲ್ಲ ಟ್ರಯಲ್ಸಾ? ಜಾಲಿಪುರ ಇದು ಜಾಲಿಪುರ. ಇಲ್ಲೇ ಕಾಣಿಸ್ತಾ ಇದೆ ಉಣ್ಮೇಲು. ಇದು ಚಿತ್ರದುರ್ಗ ಹೋಗಿದ್ರೆ ಆಗಿರೋದು ಮಾರಿ ಕಣಿವೆಗೆ ಅಲ್ಲ. ಮೇಲ್ ಬಂದರೆ ಫುಲ್ ಗಾಳಿ. ತಿರ್ಗಿ ಅಲ್ಲೇ ಕಾಣಿಸ್ತೈತಿಲ್ಲ, ಬುಡಿಮೇಟೆ ಎಲ್ಲ ಕಾಣಿಸ್ತೈತೆ. ಇವಾಗ ತಮಿಳ್ನಾಡು ಎಂಟ್ರಿನಾ? ಕೇರಳದಿಂದ ಹೋಗ್ಬೋದು. ಬೋಳಿ ಮಗ ನೀವು. ಏನು ಗುರು ಸಕಾಲಾಗಿದೆ. ಸ್ವಲ್ಪ ನಮಗೆ ಸೇಮ್ ಚಿತ್ರದುರ್ಗ ಥರ ಫೀಲ್ ಆಗ್ತಾಯಿದೆ. ಹಾರಿ ಕಡೆ ಹೋಯ್ತಾರೋ ಆದರೂ ಫುಲ್ಲು ಟಾಪಿಗೆ ಬರ್ತಾಯಿದ್ದೀವಿ. ಓಹ್ ಕತ್ಲಾಗಲ್ವ ಅಲ್ಲಿಗೆ? ಓ ಮೈ ಗಾಡ್. ಕೆಳಗಡೆ ಏನೋ ಗಾಳಿ ಏನಿಂತ ತಪ್ಪ ಗಾಳಿ ತಳ್ತೈತೆ. ಓ ಮೈ ಗಾಡ್. ಏನು ಹಿಂಗಿದೆ ಇದು? ತೊಳ್ತಾ ಇತ್ತು ಗಾಳಿ. ಹೆವಿ ವಿಂಡ್ ಬ್ಲಾಸ್ಟು. ಗಾಡಿ ಕೆಳಗಡೆ ಹೋದ್ರೆ ಅಷ್ಟು ಮುಗೀತು. ಎಂಥ ವ್ಯೂ ಪಾಯಿಂಟು ಇಲ್ಲೂ. ಯಾವುದಿದು ಚೋತಪುರನಾ ಚಿದಂಬರನಾ? ಯಾವುದೋ ವ್ಯೂ ಪಾಯಿಂಟ್ ಹೆಸರಿದು? ಹೆವಿ. ಇವಾಗ ಇದೆಲ್ಲ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಫುಲ್ ತಮಿಳ್ನಾಡು. ಮೇಲೋದ್ರೆ ಗಾಳಿಗೆ ಬಿದ್ದೋಗ್ಬಿಡ್ತೀವಿ, ತಳ್ಬಿಡ್ತದೆ, ಆಗಲ್ಲ. ಇಲ್ಲೇ ಆಗ್ತಾ ಇಲ್ಲ ನಿಂತ್ಕೊಳ್ಳೋಕ್ಕೆ. ಯಾರೂ ಇಲ್ಲ. ಕೇರಳ ಮುನ್ನಾರ್ ಹತ್ರ. ಸೂಪರ್ ಸೈಕ್. ಗಾಳಿ ನಮ್ಮನ್ನ ಹಂಗೆ ತಳ್ತಾ ಇದೆ.
ಓ ಮೈ ಗಾಡ್, ನೆಕ್ಸ್ಟ್ ಲೆವೆಲ್ ಗಾಡಿ ಇದೆ. ಇಲ್ಲಿ ತಳ್ತಾ ಇದೆ ನಮ್ಮನ್ನ. ಓಹೋ, ನಿಂತ್ಕೊಳ್ಳೋಕ್ಕಾಯ್ತಿಲ್ಲ. ಇಲ್ಲಿ ನೋಡಿ, ಅದು ಫುಲ್ಲು ತೇನಿ ನೆಣ್ಣಿ ಕೆಳಗಡೆ ಊರೋದು ಬೋಡಿಮೆಟ್ಟು. ನಾವು ಆ ಕಡೆಯಿಂದ ಹತ್ಕೊಂಡ್ಬಂದಿದ್ದು ಆ ಬೆಟ್ಟದಿಂದ. ಎಂಥ ಫಾಗ್ ಹೋಗ್ತಾಯಿದ್ದೀವಿ ನೋಡಿ, ಸೂಪರ್ ಸೈಕ್. ಓ ಮೈ ಗಾಡ್, ಓ ಮೈ ಗಾಡ್, ಎಂಥ ಗಾಳಿ ಇದೆ ಅಂದರೆ ಹಿಡ್ಕೊಳ್ಳೋ ಆಗಲ್ಲ ಗುರು. ಮೇಲ್ ಮಾತ್ರ ನಿಜವಾಗ್ಲೂ ಎಷ್ಟು ಗಾಳಿ ಇದೆ ಅಂತ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಪುಷ್ ಮಾಡ್ತಾ ಇದೆ ಎಲ್ಲರೂ. ಫುಲ್ಲು ಸೈಕು ನೋಡಿ, ಹೆಂಗೆ ರುಕ್ತಾ ಇದೆ ಸೈಕು. ಯಪ್ಪ, ಹಿಂಗೆ ನಾವು ಹಿಂಗೆ ನೋಡಿ ನಿಂತಿದ್ದೀನಿ ಗಾಳಿಗೆ, ಆರಾಮಾಗಿ ಹಿಂಗೆ ನಿಂತ್ಕೋಬೋದು. ಸೂಪರ್. ವಿಂಡ್ ಮಿಲ್ ಇದೆ, ಎಲ್ಲಿ ಗಾಳಿ ಇರುತ್ತೋ ಅದಕ್ಕೆ ವಿಂಡ್ ಮಿಲ್ ಜಾಸ್ತಿ ಹಾಕಿರ್ತಾರೆ. ಸೈಕು ಮಾತ್ರ, ಹೆವಿ ವಿಂಡ್ ಬ್ಲಾಸ್ಟ್ ಇದೆ ನೋಡಿ. ಮೊನ್ನೆ ಇದು ಮಹಾರಾಷ್ಟ್ರದಲ್ಲಿ ರೀಲ್ಸ್ ಮಾಡೋಬ್ಳು ಸತ್ತೋದ್ಲು ಗೊತ್ತಾ, ಈ ಥರನೇ. ಬೇಡ ಕಣೋ, ಹಂಗೆಲ್ಲ ಹೋಗ್ಬೇಡ, ರೀಲ್ಸ್ ಹುಚ್ಚಾಟಕ್ಕೆ ಬಿಡು. ನೋಡಿ ಸ್ನೇಹಿತರೆ, ಇಲ್ಲಿ ಇಷ್ಟು ಪಾತಾಳ ಇದೆ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಹಿಂಗೆ ಒಬ್ರು ಸತ್ತೋಗಿದ್ದು. ಹಾಂ ನೋಡಿ, ಈ ಥರ ಒಳ್ಳೆ ನೋಡಿ, ಬುದ್ಧಿ ಮಾತು ಹೇಳಿದ್ರೆ ಸೈಡ್ಗೆ. ಬೇಕಾದ್ರೆ ತೋರಿಸ್ತೀನಿ ಇಲ್ಲಿ ನೋಡಿ ಎಷ್ಟು ಡೆಪ್ತ್ ಇದೆ ಅಂತ. ವಿಡಿಯೋ ಮಾಡಿಬಿಡಿ ಬ್ರೋ, ವಿಡಿಯೋ ಮಾಡಿ ಬ್ರೋ. ಹಾಂ, ಈಗ ನೋಡಿ, ಈಗ ಆ್ಯಕ್ಷನ್ ಹೆಂಗಿರುತ್ತೆ ಅಂತ. ಹಾಂ ನೋಡಿ, ಆ ಥರ ತಿರ್ಗ್ಬೇಕಾದ್ರೆ ಒಂಚೂರು 2 ಜನ ಪಾಚಿಲ್ಲ ಜಾರಿದ್ರ ಏನು ಹೇಳೋದು ಹೇಳಿ. ಈ ಥರನೇ ರೀಲ್ಸ್ ಹುಚ್ಚಾಟಕ್ಕೆ ಬಲಿಯಾದ ಮಹಾರಾಷ್ಟ್ರದಲ್ಲಿ. ಹಾಂ ಹಾಂ, ಅದೇ ಆ್ಯಕ್ಷನ್. ಆಮೇಲೆ ಏನಿಲ್ಲ, ಒಂದು ಹೋಗ್ಬಿಡ್ತೀಯ, ಫ್ರೇಮ್ ಆಗೋಯ್ತೀಯ. ನಮ್ಮ ಊರ ದೀಪ ಹೋಯಿತಲ್ಲೋ ಅಂತ ಹಾಡಾಕ್ಬೇಕಾಯ್ತದು. ಬೇಡ ಕಣೋ, ಬಾರೋ, ಹೇಳೋದು ಕೇಳೋ. ಮಾಡ್ತಾ ಇದ್ದೀರಾ ಏನಾದರೂ? ಮಾಡ್ತವ್ರೆ, ಎಲ್ಲ ಮಾಡ್ತವ್ರೆ. ಹಂಗೆ ಹೋಗ್ಬಿಡ್ತಾರೆ ಈ ಗಾಳಿ ಹಿಂದಕ್ಕೆ. ಹೆವಿ ಗಾಳಿ ಇದೆ ಕಣೋ. ಹಾಂ ಹಾಂ ನೋಡಿ, ಇಷ್ಟೇ, ಏನು ಮಾಡೋಕ್ಕಾಗಲ್ಲ. ಒಳ್ಳೇದು ಹೇಳಿದ್ರೆ ಹಿಂಗೆ ನೋಡಿ. ಬೇಕಾದ್ರೆ ಇದ್ರದ್ದು ಎಡ್ಜದು ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ, ಎಷ್ಟು ಡೀಪ್ ಇದೆ. ಬೇಡ ಕಣೋ, ಬಾರೋ. ನಾನು ಬರ್ತಾ ನಿನ್ಗೆ ಹೇಳಕ್ಕೆ ಬರ್ತಾ ಇರೋದು, ನಿನಗೆ ಹೇಳಕ್ಕೆ ಬರ್ತಾ ಇರೋದು. ನೀನು ಹೋಗ್ಬೇಡ ಕಣೋ, ಬಾ, ಅಲ್ಲಿ ಎಡ್ಜಲ್ಲಿದೆ ಅಂತ ಬಾ. ಆಯಿತು, ಯಾಕೆ ಅಲ್ಲೋಯ್ತೆ, ಬಾ. ಬಾರೋ ಸಾಕುಲು. ಅಯ್ಯಪ್ಪ, ತೊಳ್ತದೆ ಗಾಳಿಗೆ. ಎಂಥ ಗಾಳಿ ಅಂದರೆ ನಮ್ಮನ್ನು ಮೂರಿಲ್ಲ ದಬಾಕೊಂಡ್ಬಿಟ್ಟು. ಇನ್ನೊಂದು ಯಾವುದೋ ಟ್ರಯಲ್ಸ್ ಹೋಗ್ತಾವ್ರೆ ಬಾಯ್ಸು. ಕತ್ಲೆ ಆಗ್ತಾಯಿದೆ, ಆದರೂ ಇನ್ನೊಂದು ಮುಗಿಸ್ಬಿಡೋಣ ಅಂತ. ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಚೂರು 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 ಇಲ್ಲೇ ಆನೆಗಿನೇ. ಓ ಮೈ ಗಾಡ್, ಓ ಮೈ ಗಾಡ್.
ಕೇರಳ ನೋಡಿ ಗೊತ್ತಿಲ್ಲದೆ ಜಾಗದಲ್ಲಿ. ಹಾಂ ಹಾಂ ಏನಿದೆ ಈ ವ್ಯೂ ಪಾಯಿಂಟ್ ಆಪೋಸಿಟ್ ಇಂದ ಕಾಣಿಸ್ತಾ ಇತ್ತು. ಅನದರ್ ಸೈಡ್ ಆಫ್ ವ್ಯೂ ಪಾಯಿಂಟ್, ಅಪೋಸಿಟ್ ಪಾಯಿಂಟ್. ಓ ಹಾಕೋರಾ? ಮತ್ತೆ ಹಳಯ್ಯ ವಾವ್. ಓ ಊದ್ಕೋತೀವಿ ಒಂದು ಕಲ್ಕಿದ್ದು ಆ ಕಡೆ ಆ ಕಡೆ ಹೋಗ್ಬಿಟ್ಟ. ಓ ಬಾಬಾ ಸೂಪರ್. ಹೌದಾ? ಗೊತ್ತಿಲ್ಲ. ಹೋಮ್ ಸ್ಟೇ ಅಲ್ಲ. ಹಾಂ ಹೋಮ್ ಸ್ಟೇ ರೆಸಾರ್ಟ್ ಥರ ಇದೆ. ಯಾಕೆ ಅವರೇ ಯಾರೋ ಬಂದಿರೋರು. ಓ ಗಾಳಿ ಗುರು ಹತ್ತಿದ್ರೆ ಕರ್ನಾಟಕ ಹತ್ಬೋದಲ್ಲ. ಓ ಗಾಳಿ ಎತ್ಕೊಂಡು ಬಿಸಾಕ್ತೈತೆ. ಹೋಗೋ ಆ ಕಡೆ ಅಂತ. Oh my god. ಓಯ್ ಗಾಳಿ ಗಾಳಿ ತೊಳ್ತಾ ಇದೆ. ಅಯ್ಯೋ ಗಾಳಿ. ಓ ಅಯ್ಯೋ ಕನೆಕ್ಟ್ ಆಯ್ತಾ? ಓಕೆ ಹೊಡೋಣ. ನೈಟ್ ಟೈಮಲ್ಲಿ ಆಫ್ ರೋಡ್ ಮಾಡ್ತಾ ಇದ್ದೀವಿ. ನೋಡಿ ಏನು ನಮ್ಮದು ಕತ್ಲೆ ಆಗಿದೆ. ವಾ ಆ ಕಡೆ ಹೋಗ್ಬೇಕಿತ್ತು. ಹೌದಾ? ಅಯ್ಯೋ ನಕ್ಕರ್ ಗಾಳಿಗೆ ತಳ್ಳಿ ಬಿಸಾಕ್ತಾ ಇತ್ತು ಗಾಡಿ. ಸ್ಕಿಡ್ ಆಗ್ತೈತೆ. ಸ್ಟೇ ರೂಮ್ ಹುಡುಕ್ಬೇಕು. ಸ್ಟೇ ರೂಮ್ ಇನ್ನೂ ಹುಡುಕೇ ಇಲ್ಲ ನಾವು. ಸ್ಟೇ ಎಲ್ಲಾಗಬೇಕು ಅಂತ ಹುಡುಕಿಲ್ಲ. ಸುಮ್ಮನೆ ಜಿಗೆ ಅಂತ ಹೋಗ್ತಾ ಇದೀವಿ. ಇಲ್ಲ ಒಂದು ಕಡೆ ಎಷ್ಟೋ ಬೋರ್ಡ್ ಇತ್ತು, ಅಡ್ರೆಸ್ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಎಸ್ಕೇಪ್ ಟು ವೈಡರ್ ದ ಗ್ಯಾಸ್ಲಿ ಎಸೆಲಿ. ಲೇಕ್ ಇದೆ. ಇಲ್ಲಿಗೆ ಗೊತ್ತಾಗುತ್ತೆ ಇವಾಗ ಹೆಂಗಿದೆ ಗೊತ್ತಿಲ್ಲ.
ಓಕೆ ಫೈನಲಿ ರೂಮ್ ಸಿಕ್ತು. ಯಾವುದೋ ಒಂದು ಹೋಮ್ ಸ್ಟೇ ಕೊಟ್ಟಿದ್ದಾರೆ, ರೆಸಾರ್ಟ್ ಇದು ಹೋಮ್ ಸ್ಟೇ ಗೊತ್ತಿಲ್ಲ, ಬೆಳ್ಕ ಕತ್ತಲಲ್ಲಿ ಏನೂ ಕಾಣಿಸ್ತಿಲ್ಲ. ರೀಚ್ ಆಗಿದ್ದೀವಿ ಬೆಂಗಳೂರಿಂದ ಬಂದು ಫಸ್ಟ್ ಡೇ 1. ಇನ್ನು ನಾಳೆ ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಗೊತ್ತಿಲ್ಲ. ಯಾವುದಪ್ಪ ರೂಮ್ಸು? ಎಷ್ಟು ಒಂದು ರೂಮಲ್ಲಿ? ಒಂದು ರೂಮಲ್ಲಿ 7 ರಿಂದ 8 ಜನ ಇರ್ಬೋದು ಒಬ್ರಿಗೆ. ಬಟ್ ಅಲ್ಲ ಒಬ್ರಿಗೆ ಹೇಳ್ತಿರಲ್ಲ, ಒಬ್ರಿಗೆ 7 ಜನ ಆಗಲ್ಲ. ಅಲ್ಲ ಗುರು, ಒಂದು ರೂಮಲ್ಲಿ 8 ಜನ ಅಂತ ಕೇಳಿ. 7 ಜನಕ್ಕೆ ಒಬ್ರು ಆಗಲ್ಲ, ಒಬ್ರಿಗೆ 7 ಜನನು ಆಗಲ್ಲ. ಆಗಲ್ವಾ? ಕಷ್ಟ ಆಗುತ್ತೆ. ಓಕೆ. ಯಾಕೆಂತಂದ್ರೆ ಸಿ ತುಂಬಾ ಒಂದು ಇಕ್ಕಟ್ಟಿನ ಪರಿಸ್ಥಿತಿ. ಓಕೆ. ತುಂಬಾ ಕಷ್ಟ ಆಗುತ್ತೆ. ಎಣ್ಣೆ ಹಾಕೋಬೋದಲ್ಲ? ಏನು ಇದು? ಕಬಡ್ಡಿ ಮಲ್ಕೊಳಕ ಕಬಡ್ಡಿ ಆಡ್ಬೋದು ಇರು. ಅಲ್ಲ ಗುರು, 1 BHK ರೂಮ್ ಇದ್ದಂಗೆ ಐತೆ ಗುರು ಇದು ಬಾತ್ರೂಮು. ಓಕೆ ಓಕೆ, 2 BHK ಬೆಡ್ರೂಮ್ ಕೊಟ್ಟವ್ರೆ. A5 4 ಜನ ಅಲ್ಲಿ 10 ಜನ ಸ್ನಾನ ಮಾಡ್ಬೋದು ಒಟ್ಟಿಗೆ. ನೀರು ಉಳ್ಸೋಕೋಣ ಮಾಡಿರೋದು ಈ ಥರ ಪ್ಲ್ಯಾನು. ಓಕೆ, ತಂದು ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಸ್ನೇಹಿತರೆ. ಎಲ್ಲ